ಈಗ ವಿಶ್ವವೆಲ್ಲ ಟಾಕ್ಸಿಕ್ ಮಯ. ಯಶ್ರಾಜ್ ಚಿತ್ರದ್ದೇ ಸದ್ದು. ರಾಜ್ಯ ರಾಜಕೀಯಕ್ಕೂ ರಾಯನ ಎಂಟ್ರಿ ಕನೆಕ್ಟ್ ಆಗಿದೆ. ಕುಮಾರಸ್ವಾಮಿ ಮರಳಿ ರಾಜ್ಯ ರಾಜಕೀಯಕ್ಕೆ ಬರ್ತಾರಾ ಎಂಬ ಚರ್ಚೆ ಶುರುವಾಗಿದೆ. ಟಾಕ್ಸಿಕ್ ಟೀಸರ್ನ AI ಮಾಡಿ ದಳಪಡೆ ಡ್ಯಾಡಿ ಇಸ್ ಹೋಮ್ ಅಂತ ಹೇಳ್ತಾ ಇದೆ. DK ಬ್ರದರ್ ರಾಜೀನಾಮೆ ಚಾಲೆಂಜ್ ಹಾಕಿದ್ದಾರೆ. ಲೋಕದಲ್ಲಿ ದೋಸ್ತಿಯಾದವರು ಲೋಕಲ್ನಲ್ಲಿ ಮೈತ್ರಿಗೆ ಎಳ್ಳು ನೀರು ಬಿಡೋ ಚರ್ಚೆ ಶುರುವಾಗಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ನ ಮೈತ್ರಿಯಲ್ಲಿ ಬಿಕ್ಕಟ್ಟು ಏರ್ಪಟ್ಟಿದೆ. ಮಂಡ್ಯದಲ್ಲಿ ದೋಸ್ತಿಗಳು ಕುಸ್ತಿ ಆಡ್ತಾ ಇದ್ದಾರೆ. ಸರಿಯಾದ ನಿರ್ಧಾರ ಕೈಗೊಳ್ಳೋದಾಗಿ ಹೇಳಿ ದಳಪತಿ ವೇಟ್ ಅಂಡ್ ವಾಚ್ ಅಂತ ಹೇಳಿದ್ದಾರೆ. ಬಳ್ಳಾರಿ ಬ್ಯಾನರ್ ಬಡಿದಾಟ, ಗುಂಡೇಟಿಗೆ ಬಲಿ ಕೇಸ್ಗೆ CID ಎಂಟ್ರಿ ಕೊಟ್ಟಿದೆ. 3 ದಿನಗಳಲ್ಲಿ IGPಗೆ ವರದಿ ಸಲ್ಲಿಸಲು ಸಜ್ಜಾಗಿದೆ. ಸಾಕ್ಷ್ಯನಾಶ ಮಾಡಲು ಮೃತ ರಾಜಶೇಖರ್ನ ಶವ ಸುಟ್ಟಿರುವ ಆರೋಪ ಕೇಳಿ ಬಂದಿದೆ. ನ್ಯಾಯ ಸಿಗೋವರೆಗೆ ಹೋರಾಟ ಅಂತ ರೆಡ್ಡಿ ರಾಮುಲು ಘರ್ಜಿಸಿದ್ದಾರೆ. ಮನದ ಕೆಟ್ಟ ಆಸೆಗೆ ಹೆಣ್ಣು ಮಕ್ಕಳ ಜೀವನವನ್ನೇ ವ್ಯಕ್ತಿಯೊಬ್ಬ ಬಲಿ ಕೊಟ್ಟಿದ್ದಾನೆ. ಸಭ್ಯಸ್ಥನಂತೆ ಪೋಸ್ ಕೊಟ್ಟು ಪ್ರೀತಿ ಮದುವೆ ಅನ್ನೋ ನಾಟಕ ಆಡಿ ಮಹಿಳೆಗೆ ಮೋಹನ್ ರಾಜ್ ಮೋಸ ಮಾಡಿದ್ದಾನೆ. ಉಂಡು ಹೋದ ಕೊಂಡು ಹೋದ ಅಂತ ಚಿನ್ನಾಭರಣ ಸಮೇತ 36 ಲಕ್ಷ ಹಣ ಪಡೆದು ವಂಚಿಸಿದಂಥ ಆರೋಪ ಕೂಡ ಇದೆ. ಟಾಕ್ಸಿಕ್ ರಾಕಿ ಭಾಯ್ ರಾಯ ಆಗಿ ನಟಿಸ್ತಾ ಇರೋ ಚಿತ್ರ. ಟೀಸರ್ ಮೂಲಕವೇ ಧೂಳೆಪ್ಸಿರೋ ಸಿನಿಮಾ. ಯಶ್ರಾಜ್ ಚಿತ್ರಕ್ಕೆ ಈಗ ಸಂಕಷ್ಟ ಎದುರಾಗಿದೆ. ಟೀಸರ್ನಲ್ಲಿರೋ ಹಸಿ ಬಿಸಿ ದೃಶ್ಯದ ವಿರುದ್ಧ ವಕೀಲರೊಬ್ಬರು ದೂರು ಕೊಟ್ಟಿದ್ದಾರೆ. ವಯಸ್ಕರ ದೃಶ್ಯಕ್ಕೆ ಸೆನ್ಸಾರ್ ಕಟ್ ಹಾಕ್ಲಿ ಅಂತ ದೂರಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.